Hello everybody. Hello guys, welcome back to my YouTube channel. ನಾವು ಇವಾಗ ಭಯಂಕರ ಸಕ್ಸಸ್ ಮಾಡಿರೋದ್ರಿಂದ ಒಂದು ಅಫಿಷಿಯಲ್ ಸಕ್ಸಸ್ ಮೀಟ್ ಅಭಿನಯ ಅಂದ್ಬಿಟ್ಟು ನಾವು ಇಟ್ಕೊಳ್ಳೋಣ ಫುಲ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇರ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಯು ಆಲ್. ಫಸ್ಟ್ಲಿ ನಮ್ಮ ಡೈರೆಕ್ಟರ್ ರೈಟರ್ ಎಲ್ಲರೂ ಇದ್ದಾರೆ. ನೀರಜ್, ಚಂದನ್ ನಾಯ್ಡು, ಸಾರಿ ವೇದ, ಸಾಯಿ ಪ್ರವೀಣ್. I'll change my name, yaar. Wait, Sai Praveen alla. ರಾಕೇಶ್ ಇದ್ರೆ ವೆಲ್ಕಮ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಫಸ್ಟ್ಲಿ ನೆಕ್ಸ್ಟ್ ಇಲ್ಲಿ ಸೇಗಿನ ನಿಲನೆ ಸ್ಟಾರ್ಟ್ ಮಾಡ್ಕೊಂಡ್ಬರೋಣ. ನೀರಜ್ ಫಸ್ಟ್ ಐ ಮೀನ್ ಭಯಂಕರ ಕ್ಯೂರಿಯಾಸಿಟಿ ಅಂದ್ರೆ ನೀವಪ್ಪ ಆಕ್ಟ್ ಮಾಡಿರೋದು. ಫಸ್ಟ್ ಆಫ್ ಆಲ್ ನೀವಮ್ಮ ಫಸ್ಟ್ ಟೈಮ್ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು, ಅವ್ರು ಹೆಂಗಿದ್ರು, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿಯಾಕ್ಷನ್ ಕೊಟ್ರು ಅಥವಾ ಹೆಂಗ್ ಫೀಲ್ ಮಾಡಿದ್ರು ಅನ್ನೋದೊಂದು ಭಯಂಕರ ಕ್ಯೂರಿಯಾಸಿಟಿ. ಅದು ಸ್ಟೇಟಸ್ ಬೇರೆ ಎಲ್ಲ ಬಿಟ್ಟಿದ್ರು, ಅದ್ರ ಬಗ್ಗೆ ಸ್ವಲ್ಪ ತುಂಬಿದ್ರೆ. ಆಕ್ಚುಲಿ ಅವ್ರು ಫಿಲಿಂ ನೋಡ್ದಾಗ ನಾನು ಇರ್ಲಿಲ್ಲ, ನೋಡ್ಬಿಟ್ಟು ಕೊಂಡಿದ್ದಂತೂ ಗೊತ್ತು ನನಗೆ. ಮನೆಗ್ ಬಂದ ತಕ್ಷಣ ಹೇಳಿದ್ರು, ಫುಲ್ ಅಳು ಬಂದ್ಬಿಡ್ತು ನೋಡಿದ ತಕ್ಷಣ, ತುಂಬಾ ಸಕ್ಕತ್ತಾಗಿ ಬಂದಿದೆ ಫಿಲಿಂ ಅಂತ. ನಮ್ಮಪ್ಪ ಆಕ್ಟಿಂಗ್ ಅದು ಬೈ ಬ್ಲಡ್ ಬಂದಿರೋದು. ಇದ್ದಾರೆ ಫುಲ್ ಬ್ಯಾಕ್ಗ್ರೌಂಡ್. ನಮಸ್ತೆ ಅಣ್ಣ. ಅದು ನಿಮ್ಗೆ ಬಿಗ್ಗೆಸ್ಟ್ ಏನದು ವಿಷಯ ಯಾವ್ದು ಬಂತು, ಅಥವಾ ಐ ಮೀನ್ ಅಪ್ರೈಸರ್ ಯಾವ್ದು ಬಂತು, ಅಪ್ರಿಸಿಯೇಷನ್ ಯಾವ್ದು ಬಂತು, ಏನ್ ಕತೆ ಹೆಂಗೆ? ನಮ್ಗೆ ಅಪ್ರಿಸಿಯೇಷನ್ ಅಂತ ಯಾವ್ದು ಬಂದಿಲ್ಲ ಸರ್. ಓಕೆ, ನಮ್ಮ ಮಗನಿಗೆ ಎಲ್ಲ ಮುಗ್ದಿರೋದೇ, ಫಸ್ಟ್ ಏನು ಮಾಡ್ತಿರ್ಲಿಲ್ಲ ಎತ್ತಿಲ್ಲ ಅಂತ. ಈಗ ಒಂದ್ ರೇಂಜ್ ಪರವಾಗಿಲ್ಲ, ಯಾಕಂದ್ರೆ ಫಾರ್ ಬೆಟರ್ ವಿ ಹ್ಯಾವ್ ಅಪ್ಗ್ರೇಡೆಡ್ ಫ್ರಮ್ ಹೆಲ್ಮೆಟ್ ಟು ಅಭಿನಯ. ನಾನ್ ಎಕ್ಸ್ಪೆಕ್ಟೇಷನ್ ಹೆಂಗೆ ಒಂದ್ 2K ಆರ್ 2.5K ಅಷ್ಟೇ ಅನ್ಕೊಂಡಿದ್ದು. ವಿ ಕ್ಯಾನ್ ಸ್ಟಾರ್ಟ್ ವಿತ್ 2.5K ಅಂತ. ಬಟ್ ಆಲ್ ಆಫ್ ಅ ಸಡನ್ 4K ಟಚ್ ಆದಾಗ ಫುಲ್ ನಾನೇ ಬ್ಲಾಂಕ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ರೇಂಜ್ ಓಡ್ತೈತೆ ಅಂತ. ಬಟ್ ಎಲ್ಲೂ ನೆಗೆಟಿವ್ ರೆಸ್ಪಾನ್ಸ್ ಬಂದಿಲ್ಲ, ಎಲ್ಲಾ ಕಡೆ ಆಲ್ಮೋಸ್ಟ್ ಪಾಸಿಟಿವ್. ಟೆಕ್ನಿಕಲಿ ಇನ್ನೇನ್ ಲೈಕ್ ಬೆಟರ್ ಅಪ್ಗ್ರೇಡೇಷನ್ ಅಷ್ಟೇ. ಈ ಸರಿ ಮುಗಿತು, ನೆಕ್ಸ್ಟ್ ಅವ್ರಿಗೆ ಕಂಪ್ಲೀಟ್ಲಿ ಡ್ಯಾಶ್ ಲಿಟಲ್ ಪ್ರಿನ್ಸೆಸ್ಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಒಬ್ರು ಕಾಲ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಹೇಳಿದ್ರು, ಲೈಕ್ ವಿ ಆರ್ ಕನೆಕ್ಟೆಡ್ ಕಂಪ್ಲೀಟ್ಲಿ ಟು ದಟ್ ಮೂವಿ ಬಿಕಾಸ್ ಅವ್ರ ಸಿಂಗಲ್ ಪೇರೆಂಟ್, ಅವ್ರಪ್ಪನೇ ಬೆಳ್ಸಿದಂತೆ. ಅವ್ರಿಗೆ ನಾನಂತ ಸಿಚುವೇಶನ್ ಅಲ್ಲಿ ನಮ್ಮ ಅಪ್ಪನ್ ಹೇಳಿದಿರಾ ನಾನು ಹೋಗಿ ರೂಮ್ ಹೋಗಿ ಬಾಗ್ಲ ಹಾಕೊಂಡ್ರೆ ಹೆಂಗಿರುತ್ತೆ ಹೇಳು, ನೀನೇ ಹೇಳು ಅಂತ ಕೇಳಿದ್ರು. ಐ ವಾಸ್ ಕಂಪ್ಲೀಟ್ಲಿ ಬ್ಲಾಂಕ್. ಅಂತವ್ರಿಗೆ ಫುಲ್ ಕನೆಕ್ಟ್ ಆಗುತ್ತೆ. ಫಾದರ್ ಏನದು ಡಾಟರ್ಸ್ ಲಿಟಲ್ ಪ್ರಿನ್ಸೆಸ್ ಇರ್ತಾರಲ್ಲ, ಅವ್ರಿಗೆ ಕಂಪ್ಲೀಟ್ಲಿ ಡ್ಯಾಶ್ ಲಿಟಲ್ ಪ್ರಿನ್ಸೆಸ್ಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗುತ್ತೆ. ಡ್ಯಾಡ್ ಲಿಟಲ್ ಪ್ರಿನ್ಸೆಸ್ ಭಯಂಕರ ನೆಕ್ಸ್ಟಿಗೆ ಫಿಲಮ್ ಶಾರ್ಟ್ ಫಿಲಮ್ ಅಲ್ಲಿ ಬೆಂಗಳೂರು ಹಾಕಿದ ತಕ್ಷಣ ಎಲ್ಲರೂ ಫಸ್ಟ್ ಹೇಳಿದ್ದು ಯಾವ ಹೆಂಗ್ ಮಾಡೋನು, ಆ ಹೀರೋಯಿನ್ ಅಕ್ಕನೋ ಆ ತಮ್ಮನೋ ಮಸ್ತಾಗ್ ಮಾಡೋದ್ರೆ ಫುಲ್ ಕಾಮಿಡಿ ಸೆನ್ಸ್ ಇತ್ತು ಅವ್ನಿಗೆ, ಅದು ಅಂತ ಹೇಳ್ತಿದ್ರು. ಮನೋಜ್ ಇಲ್ಲ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಬಂದಿಲ್ಲ, ಅದೇ ಡ್ರೆಸ್ ಹಾಕೊಂಡ್ ನೋಡು, ಫುಲ್ ಕ್ಯಾರೆಕ್ಟರ್ ಎಲ್ಲ ಇದ್ದೀರಾ. ಸೊ ಇವಾಗ ನಿಮ್ ಮನೆಯಿಂದ ಅನ್ಮ್ಯೂಟ್ ಮಾಡೋ ಫುಲ್ ಮೆಚ್ಕೊಂಡ್ರೆ ಹೆಂಗೆ, ಏನ್ ಕತೆ? ಅಂಕಲ್ ನೋಡಿದ್ರು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತಾಯಿ ಇಲ್ದಕ್ಕ ಹೆಣ್ಮಗ ತಂದೆ ಹೆಂಗ್ ಸಾಕೋದು ಅನ್ನೋ ತರ ಫುಲ್ ಫಿಲಾಸಫಿಗಳು ಹೇಳಿದ್ರು. ಚೆನ್ನಾಗ್ ಮಾಡಿದ್ದೀರಾ, ಬಟ್ ಏನಂದ್ರೆ ಹುಡುಗಿದ್ ಇನ್ನೊಂಚೂರು ಇದ್ ಮಾಡ್ಬೇಕಾಯ್ತು ಅಂತ ಅಂದ್ರು. ಏನು ಅಂದ್ರೆ ಅಂದ್ರೆ ಇವಾಗ ನೀವು ಅಷ್ಟಕ್ಕೆ ತೋರ್ಸಿದ್ರಿ, ಇವಾಗ ಅಲ್ಲಿ ಅವ್ನ್ ಲಿಖಿತೇಶ್ ಹೇಳದ್ನಲ್ಲ ಏನ್ ಆಗೈತೆ ಅನ್ನೋದು, ಅದ್ ಅಷ್ಟಕ್ಕೆ ತೋರ್ಸಿದ್ರಿ. ಇನ್ನು ಮುಂದಕ್ಕೆ ಇದ್ ಮಾಡ್ಬೇಕಾಯ್ತು ಅದನ್ನ. ಇವಾಗ ಏನ್ ಮಾಡ್ತೀರಾ? ಇವಾಗ ಅವ್ರ ತಾಯಿ ಏನಾಗಿದ್ರು ಅವೆಲ್ಲ ಏನು ಅಂದ್ರು. ಅವ್ರ ತಾಯಿ ಡೆತ್ ಆದ್ರು, ಎರಡನೇ ಮದ್ವೆ ಅವ್ರಿಗೆ ಎರಡನೇ ಮದ್ವೆ ಏನಾಯ್ತು, ಹೆಂಗಾಯ್ತು, ಅವ್ರಿಗೆ ಏನಾಯ್ತು ಅಂತ ಕ್ವಶನ್ ಕೇಳಿದ್ರು. ಮನೋಜ್ ಮಾಡ್ಕೋ ಮನೋಜ್.
ಫೈನಲಿ ಈ Q&A ಸೆಷನ್ ಎಲ್ಲ ಭಯಂಕರ ಫಾರ್ಮಲ್ ಆಗಿತ್ತು. ಲಾಸ್ಟ್ ಅಲ್ಲಿ ನಾವು ಮಾರ್ಕೆಟಿಂಗ್ ಟೀಮ್ ರಾಕಿ ಕಡೆ ಬಂದಿದ್ ಮುಗಿಸ್ಬಿಡೋಣ, ನಾರ್ಮಲ್ ಆಗಿ ಮಾಡೋಣ. ಪ್ರವೀಣ್ ಫುಲ್ ಬಿಸಿಯಾಗಿ ಏನದು ಏನಂತಾರ ಅದು ನೆನ್ನೆಲ್ಲ ಸ್ಕ್ರೀನಿಂಗ್ ಸರಕಾರ ಪ್ರವೇಶ ಆಗ್ಬಿಟ್ಟಿದ್ದ ಅವರು ಸ್ಕ್ರೀನಿಂಗ್ ಇಲ್ಲ ಆಕ್ಚುಲಿ ನಮ್ದು ಕ್ಯಾಮಿಯೋ ರೋಲ್ ಇತ್ತು, ಮಿಸ್ ಆಯ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದೇ ಕ್ಯಾಮಿಯೋ ರೋಲ್ ಮಿಸ್ ಆಯ್ತು. ಡೈರೆಕ್ಟರ್ ನಿಮ್ಗೆ ಮೋಸ ಮಾಡಿದ್ರು, ರೋಲ್ ಇಲ್ಲ ಕೊಡ್ಲಿಲ್ಲ. ಅದು ನಿಜ. ಕೆಲವೊಂದ್ ಸೀನ್ ಕೆಲವೊಂದ್ಸಲ ಅನ್ಸುತ್ತೆ ಡೈರೆಕ್ಟರ್ ನಮ್ಮನ್ನ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ ಸರಿಯಾಗಿ ಅಂತ. ಬೆಳಗ್ಗೆನೆ ರೆಡಿ ಮಾಡ್ಸಿ ಕರ್ಕೊಂಬಂದು ಇನ್ಸಲ್ಟ್ ಎಲ್ಲ ಮಾಡ್ಸಿ, ಅಲ್ಲ shot ಅವರೇ ತೆಗ್ಸಿ. ಡೈರೆಕ್ಟರ್, ಮಯೂರ್ ಅವರೇ ಡೈರೆಕ್ಟರ್ ಸ್ಕೂಲ್ ಅಲ್ಲಿ. ಅವರೇ ನೀವು ಮೋಸ ಮಾಡಿರೋದು. ನಾನು ನಿನ್ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಇಲ್ಲ ಎಡಿಟಿಂಗ್ ಮಾಡ್ಬೇಕಾದ್ರೆ ಕೆಲವೊಬ್ರು ಕೂತಿರೋ ಪಕ್ಕದಲ್ಲಿ ಅವ್ರಿಗೆ ಹೇಳ್ಬೇಕಾಗಿರೋದು ನಾವು. ಇನ್ನು ಕೆಲವೊಂದು ಅವಮಾನ ಏನು ಅಂತಂದ್ರೆ ಕೆಲವೊಂದು ಕಾಲೇಜಸ್ ಅಲ್ಲಿ ಹೆಸರನ್ನು ಗುರುತಿಸ್ಲಿಲ್ಲ, ಸ್ವಲ್ಪ ಬೇಜಾರಾಯ್ತು ಆಕ್ಚುಲಿ. ಕೆಲವೊಬ್ರು ಇದಾರೆ ಇಲ್ಲಿ ಮಾರ್ಕೆಟಿಂಗ್ ಪೊಸಿಷನ್ ಚೇಂಜ್ ಮಾಡ್ಬಿಟ್ಟಿದ್ರು ಪಾಪ. ವಿದ್ಯಾನಿಧಿಗೋಗಿದ್ವಾ ನೀನು? ನಾವು ತುಂಬಾ ಬೇಸ ಮಾಡ್ಕೊಬಿಡಿ, ನಿಮ್ಗೂ ಕಾಲ ಬಂದೇ ಬರುತ್ತೆ. ನಾವು ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೆ, ನಾನು ನಿನ್ನೆ ಎಕ್ಸಿಟ್ ಆಗೋಣ ಗ್ರೂಪ್ ಇಂದ. ಫಸ್ಟ್ ಪ್ರಾಜೆಕ್ಟ್ ಗೆ ಫುಲ್ ಬೇಜಾರಾಗಿದೆ. ಆಮೇಲೆ ಆಮೇಲೆ ಮಿಸ್ಟರ್ ವೇದ ಅವರು ಬಂದು ಕುತ್ಕೊಂಡ್ ಮಾತಾಡಿ ಇವೆಲ್ಲ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ, ಏನೋ ಒಂದು ಟೆನ್ಷನ್ ಅಲ್ಲಿ ಇವೆಲ್ಲ ಆಗುತ್ತೆ. ಅಸೋಸಿಯೇಟ್ ಡೈರೆಕ್ಟರ್ ನ ಕರ್ಸಿಲ್ವಾ? ಅಸೋಸಿಯೇಟ್ ಡೈರೆಕ್ಟರ್ ಬರ್ಲಿಲ್ಲ. ಅಲ್ಲ ಮಯೂರ್, ಅದೇನ್ ಗೊತ್ತಾ, ರೆಡ್ಡಿನ ಕ್ಯಾಮಿಯೋ ಹಾಕ್ಬೋದಾಗಿತ್ತು. ಆಮೇಲೆ ಸೌಂಡ್ ಬಾಕ್ಸ್ ಹೊಡೆದೋದ್ರೆ ಜನ ಕಿರ್ಚ್ಬಿಟ್ಟು, ಆಲ್ರೆಡಿ ಅವ್ರ ಸ್ಟಾರ್ ಹೆಲ್ಮೆಟ್ ನಲ್ಲಿ. ಹೋಗ್ಲಿ, ಇನ್ನು ಕೆಲವೊಬ್ರು ಅಂದಿದ್ರಪ್ಪ, ನಾನ್ ಮಾಡೋ ಪ್ರತಿ ಫಿಲ್ಮ್ ಅಲ್ಲಿ ನಿಮ್ದೊಂದು ಕ್ಯಾಮಿಯೋ ರೋಲ್ ಇರುತ್ತೆ ಅಂತಂದಿದ್ರು ಒಬ್ರು. ಅದು ಜೋಶ್ಗೆ ಹೋಗಿ ಒಂದು ಲೆವೆಲ್ ಅವ್ರಿಗೂ ಹೈ ಆಗಿ ಕಣ್ ಬಿಡಕ್ಕಾಗ್ತಾರೆ ಫುಲ್ ಇದ್ದು, ಅವಾಗ ನೀನ್ ಪಕ್ಕ ಇವತ್ತಿಂದ ಯಾವ್ದೇ ಫಿಲಿಂ ಮಾಡ್ರು ನಿಂದೊಂದು ರೋಲ್ ಅಂತ ಅಂದಿದ್ರು. ಕ್ಯಾಮಿಯೋ ಕೊಡ್ತೀವ್ರಿ. ನನಗೆ ಅರ್ಥ ಆಗಿಲ್ಲ ಏನ್ ರೋಲ್ ಅಂತ. ಕ್ಯಾಮಿಯೋ ರೋಲ್ ಅಲ್ಲ, ಬ್ಯಾಕ್ ಎಂಡ್ ಅಲ್ಲಿ ರೋಲ್ ಅಂತ ಆಮೇಲೆ ಅರ್ಥ ಆಯ್ತು ನನಗೆ. ಇನ್ನೊಂದು ರೋಲ್ ಆಕ್ಚುಲಿ ಇನ್ನೊಂದು ನನಗೆ ಅರ್ಥ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಆಕ್ಚುಲಿ ರೆಡ್ಡಿ ಅವ್ರಿಗೆ ಇನ್ನೊಂದು ಕ್ಯಾಮಿಯೋ ರೋಲ್ ಕೊಟ್ಟಿದ್ರು. ಮೇನ್ ರೋಲ್ ಸಿಕ್ಕಿಲ್ಲ, ಅಟ್ಲೀಸ್ಟ್ ಆ ಒಂದು ಶೀಟ್ ಕೊಡೋ ರೋಲ್ ಆದ್ರೂ ಸಿಕ್ಕಿತ್ತು. ಆ ಸೀನ್ ಹಾಕ್ಸಿಲ್ಲ ಡೈರೆಕ್ಟ್ರು. ಅವ್ರಿಗೆ ಮೇಕಪ್ ಪಾತ್ರನೇ ಸಿಕ್ಕಿತ್ರಿ ಅವ್ರಿಗೆ. ಅವ್ರ ದಾನವೀರ ಶೂರ ಕರ್ಣ ಅವರು ಇವತ್ತಿನವರೆಗೂ ಮೀಡಿಯನ್ ಅವಾಯ್ಡ್ ಮಾಡಿ ಹೆಲ್ಪ್ ಮಾಡ್ತಾ ಇರೋದು ಏಕೈಕ ವ್ಯಕ್ತಿ ಕರ್ಣ ಅವರು. ಅವ್ರ ಅಣ್ಣ ರುದ್ರೇಶ್ ಅನ್ಬಿಟ್ಟು ಅವ್ರವರು ದಾನ ಮಾಡಿದ್ರು. ಅಣ್ಣ ಆಕ್ಚುಲಿ ಸರ್ ಆಕ್ಚುಲಿ ಇವತ್ತೆಲ್ಲ ಕೇಳ್ತಿದಾರೆ, ನೀವು ರುದ್ರೇಶ್ ಸರ್ನ ಹೆಂಗ್ ಆಕ್ಟ್ ಮಾಡ್ಸಿದ್ರಿ ಅಂತ. ಸಕ್ಕದಾಗಿ ಮಾಡಿದ್ದಾರೆ ಅಂತೆಲ್ಲ. ಅವರಿಂದ ಅರ್ಧ ನಮ್ಗೆ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಆಗಿದೆ. ಪಬ್ಲಿಸಿಟಿ ಜಾಸ್ತಿ ಆಗಿದೆ, ನಿಜ. ಇದು ಮಾತ್ರ ನಿಜ 100%. ಯಾಕೆ ಅಂದ್ರೆ ನಾವು ಕಾಲೇಜಲ್ಲಿ ಪ್ಲೇ ಮಾಡ್ಬೇಕಾದ್ರೆ ರುದ್ರೇಶ್ ಸರ್ ಬರ್ತಿದ್ದಂಗೆನೆ ಅವ್ರ ಸ್ಟೂಡೆಂಟ್ಸ್ ಒಂದ್ 2-3 ಫುಲ್ ಶಾಕು. ಸೊ ಟ್ರೈಲರ್ ತೋರಿಸಿದಾಗೂ, ನಾವು ಇದು ಟೀಸರ್ ತೋರಿಸಿದಾಗೂ ನಮ್ಮ ವಿದ್ಯಾನಿಧಿ ಕಾಲೇಜ್ ಅವ್ರು ದಿನೇಶ್ ಸರ್ ಅಂತ ಅಂದ್ಬಿಟ್ಟಿದ್ರು. ಅವರು ಶಾಕು, ಏನಪ್ಪಾ ಸರ್ನೆಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ನಮಗ್ ಕೇಳಿದ್ರು. ಸೊ ಅವಾಗ ಎಲ್ಲರೂ ಇಲ್ಲ ಸರ್ ಅವರೇ ಸಪೋರ್ಟ್ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳಿ ಮಾತಾಡಿದ್ರಿ ನಾವು ಅವಾಗ. ಅಲ್ಲ ಅದು ರೆಡ್ಡಿ ಏನಾಯ್ತು ಗೊತ್ತಾ, ಹೇಳಕ್ ಬಂದಲ್ಲ ರೆಡ್ಡಿ ಬಗ್ಗೆ. ಇವಾಗ ಮೂವಿ ಸ್ಕ್ರಿಪ್ಟ್ ಏನೋ ನಾವು ಬರೆದ್ಬಿಟ್ವಿ, ಫಂಕ್ಷನ್ಸ್ ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ. ಲೈಕ್ ನಾನು ಇದು ಹೇಳ್ಬೇಕಾ, ಆ ಸ್ಕೂಲಲ್ಲಿ ಹೋಗಿ ನಾನ್ ಮಕ್ಕ ನೋಡ್ತಿದ್ದೆ, ಮಾತಾಡಕ್ ಏನ್ ಮಾತಾಡೋದು ಗೊತ್ತಿಲ್ಲ ಅಂತ. ಅವತ್ತು ಫುಲ್ ರೆಡ್ಡಿ ಮಾತಾಡಿಲ್ಲ ಅಂದ್ರೆ ಕರ್ಮಲ್ ಜೊತೆ ಸಿಗ್ತಿರ್ಲಿಲ್ಲ. ಚೆನ್ನಾಗಿ ಇಟ್ಸ್ ಓಕೆ. ಅಭಿಮಾನ ಎಲ್ಲ ಮನ್ಸಲ್ಲಿ ಇರ್ಲಿ, ಪರವಾಗಿಲ್ಲ. ಅದೇ ಲೈಕ್ ನಮ್ಮ ಅಭಿಮಾನನೇ ಹಿಂಗೈತೆ, ಜನಗಳ ಅಭಿಮಾನ ಜಾಸ್ತಿ ಆಗೋದ್ರಂತಾರೆ. ಇದು ಗೊತ್ತಾ ರೆಡ್ಡಿ ಮೂವಿಲಿ ಇದಾನೆ,
ಯಾವ ಮೂವಿ? ಕ್ಯಾಮಿರಾ ಐತೆ ಅಭಿನಯದಲ್ಲಿ ನೋಡ್ರಿ, ಕ್ಲೀನ್ ಆಗಿ ನೋಡಿ, ರೆಡ್ಡಿ ಕಾಣಿಸ್ತಾನೆ ನೋಡು. ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ನೋಡೋನು ಚೇರ್ ಮೇಲೆ ಸಾಯಿಬ್ರಣ್ಣರ ನೀವು ಕಾಣಿಸ್ತಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಏನಿಲ್ಲ, ನಮ್ಗೆ ನೇಮರ್ ಫೇಮ್ ಏನ್ ಬೇಕಿಲ್ವಲ್ಲ ಇವಾಗ, ಮಾರ್ಕೆಟಿಂಗ್ ಟೀಮ್ ಸಾಕು. ನಮ್ಮ ಮಾರ್ಕೆಟಿಂಗ್ ದೊಡ್ಡ ವಿಷಯ ಆಯ್ತು ಇದ್ರಲ್ಲಿ ವಿದ್ಯಾನಿಧಿ ಕಾಲೇಜಲ್ಲಿ. ಇವರು ಇನ್ನು ಸ್ಟೇಜ್ ಮೇಲೆ ಕಟ್ಬಿಟ್ಟು ಎಲ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಇವ್ರು ನಮ್ಮ ಡಿಒಪಿ, ಇವ್ರು ನಮ್ಮ ಪ್ರೊಡ್ಯೂಸರ್ ಅಂತ. ಇವ್ನ ಅಣ್ಣ ಕೂತಿದ್ದ ಅಲ್ಲಿ ಬೆಂಚ್ ಮೇಲೆ, ಸೀಟಲ್ಲಿ ಕರೆಕ್ಟ್ ಆಗಿ ಪಕ್ಕದಲ್ಲಿ ನಿಂತಿದ್ದ. ಸೀಟಲ್ಲ ಮಾರ್ಕೆಟಿಂಗ್ ಟೀಮ್ ನಾನು ರೆಡ್ಡಿ ಕೂತಿದ್ದ ಬೆಂಚ್ ಮೇಲೆ, ಸ್ಟೇಜ್ ಮೇಲೆ ಬಂದಿಲ್ಲ. ಶೀತಲ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋದೆ, ಕೊನೆಯಲ್ಲಿ ಶೀತಲ್ ಇದ್ದ. ಶೀತಲ್ಗೆ ಮಾರ್ಕೆಟಿಂಗ್ ಟೀಮ್ ಅನ್ನಕ್ ಹೋಗಿ ಮಾರ್ಕೆಟಿಂಗ್ ರೆಡ್ಡಿ ಇವರು ಅಂತ ಅಂದ್ಬಿಟ್ಟೆ. ರೆಡ್ಡಿ ಎಕ್ಸ್ಪ್ರೆಸ್ ನೋಡೋಕಿತ್ತು. ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಕರ್ಸಿ ನನ್ನನ್ನು ಅವಮಾನ ಮಾಡ್ಬಿಟ್ರಿ ಕರ್ಸಿ ಅವಮಾನ ಮಾಡ್ಬಿಟ್ರಿ ಅನ್ಕೊಂಡು. ರಾಕಿ ಎಲ್ಲಿದ್ಯಪ್ಪ? ಐ ಆಮ್ ಹಿಯರ್ ಓನ್ಲಿ ಬ್ರೋ. ಹಣ ಬಂದ ರಾಕೇಶ್ ಇವಾಗ ನೀನೇನಂದ್ರೆ ರಾಕೇಶ್ ಅವರು ನಾಯ್ಡು ಅವರು ಭಯಂಕರ ಪ್ಲಾನ್ ಹೇಳ್ತಿರೋ. ನಾಯ್ಡು ನೆಕ್ಸ್ಟ್ ಪ್ಲಾನ್, ಫ್ಯೂಚರ್ ಪ್ಲಾನ್ಸ್ ಏನೋ ಅಂತ ಹೇಳಿದಾಗ ಏನೋ ಹೇಳ್ತಿದ್ದ, ಅದ್ರಲ್ಲಿ ಒಂದು ಭಯಂಕರ ಪ್ಲಾನ್ ಹೇಳ್ತಿದ್ದ. ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ನೀವು. ನಾವು ಇದನ್ನ ದೊಡ್ಡದಾಗಿ ತಗೊಂಡ್ ಹೋಗೋಣ ಅಂತ ಅನ್ಕೊಂಡಿದೀವಿ, ಪ್ಯಾನ್ ಇಂಡಿಯಾ ಲೆವೆಲ್ಗೆ. ಪ್ಯಾನ್ ಇಂಡಿಯಾ, ಈಗ ಪ್ಯಾನ್ ಇಂಡಿಯಾ ಒಂದ್ 10 ವರ್ಷ ಆದ್ಮೇಲೆ ಯಾವ್ದೋ ಒಂದು ನಾವೆಲ್ಲ ಪ್ಯಾನ್ ಇಂಡಿಯಾ ಮಾಡುವ ಫಸ್ಟ್. ಪ್ಯಾನ್ ಇಂಡಿಯಾ 10 ವರ್ಷ ಆದ್ಮೇಲೆ ಎಲ್ಲ ಒಂದ್ ದೊಡ್ಡ ಮೂವಿ ಮಾಡ್ತಾ ಇರ್ತೀವಿ. 10 ವರ್ಷದ ಹಿಂದಿನ ಕತೆ ನೋಡಿದಾಗ ನಾವ್ ಅವಾಗೆ ಪ್ಯಾನ್ ಇಂಡಿಯಾ ಮಾಡಿದ್ವಿ ಅಂತ ಹೇಳ್ಕೊಬೇಕು. 10 ಜನ ನೋಡ್ಲಿ ಮಲಯಾಳಂ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಸಾಕು. 10 ಜನ ನೋಡಿದ್ರು ಸಾಕು ನಮಗೆ. ಒಟ್ನಲ್ಲಿ ಮೂವಿ 10 ಜನ ನಾವೇ ಆಗಿರೋ ಪರವಾಗಿಲ್ಲ, ಒಟ್ನಲ್ಲಿ ಮೂವಿ ಇಲ್ಲ ನೋಡಿಸ್ತೀನಿ ನಾನು. ಇನ್ನೊಂದು 10 ಜನ ನಾನು ನೋಡಿಸ್ತೀನಿ. ತೋರಿಸ್ತೀನಿ. ಇವಾಗ ಒಬ್ರು ಟೀಚರ್ ಇದಾರೆ, ಇನ್ನೊಬ್ರು HR ಇದಾರೆ. ನಾನಾ ಪ್ರೊಫೆಸರ್ ಒಬ್ರು ಪ್ರೊಫೆಸರ್ ಇದಾರೆ, ಅವ್ರ ಸ್ಟೂಡೆಂಟ್ಸ್ 10 ಜನ ಅನ್ಕೋ. ಇನ್ನೊಬ್ರು HR ಇದಾರೆ, ಅವ್ರ ಕೈ ಕೆಳಗಡೆ ಇರೋ 10 ಜನ. ಇನ್ನೊಬ್ರು ಮಯೂರ್ ಅವ್ರ ಕಡೆ ಇರೋರು 10 ಜನ ನೋಡಿದ್ರು 30 ಜನ ಆಯ್ತಪ್ಪ. ಎಂಪೈರ್ ಐತೆ. ನಾವೊಂದ್ 10 ಜನ, ನೀವೊಂದ್ 10 ಜನ. ನಂದೇ ಒಂದ್ 2 ಮೇಲೆ ಐತೆ, 2ರಲ್ಲಿ ನೋಡ್ತೀನಿ. ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್, ನಾನ್ ಸುಮ್ಮನೆ ಚರ್ಚೆ ಮಾಡಲ್ಲ. ಆದ್ರೂ ಕಂಪ್ಲೀಟ್ ಆಗಿ ಕಷ್ಟ ಬಿದ್ದು ಏನೋ ಮಾಡಿ ಮುಗಿಸಿದ್ವಿ. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಫೈನಲಿ ಸಕ್ಸಸ್ ಮೀಟ್ ಎಲ್ಲಿ ಅಂದ್ರೆ ಮತ್ತೆ ಪ್ಲಾನ್ ಮಾಡ್ತೇವೆ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಬೆಂಗಳೂರಿಂದ ಬಂದು ವಾರಕ್ಕೊಂದ್ಸಲ ಬಂದು ಕ್ರಿಕೆಟ್ ಆಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಮ್ಗೂ ಒಳ್ಳೇದಾಗ್ಲಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ವಾರಕ್ಕೊಂದ್ಸರಿ ಬಂದು ಮೂವಿ ಮುಗಿಸಿದೀರಾ. ನಿಮ್ಗೂ ಒಳ್ಳೇದಾಗ್ಲಿ. ಸ್ಟುಡಿಯೋಕ್ ಬನ್ನಿ ಅಂತ ಪಾಪ ಸ್ಟುಡಿಯೋಕ್ ಬರ್ತಾರೆ ಅಷ್ಟೇ. ನೀವು ಸ್ಟೇಡಿಯಂ ಹೋಗಿ ವಿರಾಟ್ ಕೊಹ್ಲಿ ಮಾತಾಡ್ಸ್ಕೊಂಡ್ ಬರ್ತಾ ಇದ್ರಿ ಅವಾಗೆಲ್ಲ. ಅಲ್ಲ 3 ಗಂಟೆಯಿಂದ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡೋದು, ಸಾಯಂಕಾಲ ಆದ್ಮೇಲೆ ಕೊಂಗರಪ್ಪ ಕಾಲೇಜ್ ಹತ್ರ ಕ್ರಿಕೆಟ್ ಆಡಕ್ ಹೋಗೋದು, ಯಲಹಂಕದಲ್ಲಿ ಆಡಕ್ ಹೋಗೋದು. ಸಂಜೆಗೋಸ್ಕರ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಜನಕ್ಕೆ ಅಂದ್ರೆ ಇದನ್ನ ಎಲ್ಲಾರ್ಗು ಹೇಳಕ್ ಮಾಡಕ್ಕೆ ನೋಡಿ. ಅಲ್ಲ ಸೌಂಡ್ ಅನ್ನೋದು ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ ಅದು ಮಯೂರ್ ಅವರಿಂದಾನೇ ಜೋರಾಗಿ.
ಇವತ್ತು ಏನ್ ಬಂದಿದೆ ಅಣ್ಣನೇ ಮೈದವರು. ಆಗ್ಬೇಕಂದ್ರೆ ಇವತ್ತು 3K ಕ್ರಾಸ್ ಆಗ್ಬೇಕಂದ್ರೆ ಮೇನ್ ಫೋಕಸ್ ಆಲ್ರೆಡಿ ಮೊದಲನೇದು ಮಯೂರ್ ಅವ್ರಿಗೆ ಸೇರುತ್ತೆ, ಎರಡನೇದು ಸಾಯಿ ಪ್ರವೀಣ್ ಅವ್ರಿಗೆ ಸೇರುತ್ತೆ. ಹೌದು. ಸಕ್ಸಸ್ ಮೀಟ್ ಎಲ್ಲ ಮುಗಿಸಿ ನೆಕ್ಸ್ಟ್ ಸಕ್ಸಸ್ ಮೀಟ್ ಗೆ ಮತ್ತೆ ಸಿಗೋಣ. ನೆಕ್ಸ್ಟ್ ಏನದು ಇಲ್ಲ ಆಕ್ಚುಲಿ ಒನ್ ಸೆಕೆಂಡ್ ಸೊ ವಿ ಆರ್ ಸೆಲೆಬ್ರೇಟಿಂಗ್ ಇನ್ ಫಸ್ಟ್ ರೆಕಾರ್ಡ್ ಆಫ್ ಮಾಡ್ಬಿಡ್ತೀನಿ. ಬಸ್ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ನಿಂಗೆ ಮುಂದುವರ್ಸ ಮಾಡೋಣ. ಎಲ್ಲರಿಗೂ ಕಂಗ್ರಾಚುಲೇಷನ್. ಎಲ್ಲರೂ ನೀವೇ ಕಾಫು ಬಾಯ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.